ಸಮಾಜ ಸೇವೆಯೇ ನನ್ನ ಗುರಿ ಮತ್ತು ನಾಡಿನ ಜನತೆಯ ಆರೋಗ್ಯವೇ ನನ್ನ ಧ್ಯೇಯ ಎಂಬ ಉದಾತ್ತ ಉದ್ದೇಶದೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಜತ್ತೂರು ಅಂಡರ್ಪಾಸ್ ಸಮೀಪದ ಕೆಪಿಎಸ್ಸಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಷ್ ಕ್ಲಿನಿಕ್ ವತಿಯಿಂದ ಆಯೋಜಿಸಲಾದ ಉಚಿತ ವೈದ್ಯಕೀಯ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಹಾಗೂ ಸ್ಥಳೀಯ ಸಾರ್ವಜನಿಕರ ಗಮನ ಸೆಳೆಯಿತು. ಶಿಬಿರದ ಆರಂಭದಿಂದಲೇ ಅಂದರೆ ಬೆಳಗ್ಗೆಯಿಂದಲೇ ಕ್ಲಿನಿಕ್ನಲ್ಲಿ ರೋಗಿಗಳ ಹಾಗೂ ಸಾರ್ವಜನಿಕರ ಭಾರೀ ಜನಸಂದಣಿ ಕಂಡುಬಂತು. ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಮಂದಿ ಆಗಮಿಸಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡಿಸಿಕೊಂಡರು. ವಿಶೇಷವಾಗಿ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣೆಯನ್ನ ನುರಿತ ವೈದ್ಯರಿಂದ ಮಾಡಿಸಿಕೊಳ್ಳಲು ಜನರು ಉತ್ಸುಕರಾಗಿದ್ದರು. ಇದರೊಂದಿಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ತಪಾಸಣೆ ನಡೆಸಿ ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆದರು. ಯನಪಯ್ಯ ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಕುಂಜತ್ತೂರು ಆಯುಷ್ ಕ್ಲಿನಿಕ್ನ ಮುಖ್ಯಸ್ಥರಾದ ಡಾಕ್ಟರ್ ಸುಜೀನಾ ಸೈಯದ್ ಅವರು ಶಿಬಿರದಲ್ಲಿ ಪಾಲ್ಗೊಂಡಿದ್ದ ನೂರಾರು ರೋಗಿಗಳನ್ನು ತಪಾಸಣೆ ನಡೆಸಿ ಆರೋಗ್ಯ ಸಲಹೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯೆ ಡಾಕ್ಟರ್ ಸುಜೀನಾ ಅವರು, ಇಂದಿನ ಧಾವಂತದ ಜೀವನ ಶೈಲಿಯಲ್ಲಿ ಮಧುಮೇಹ ಮತ್ತು ರಕ್ತದೊತ್ತಡದಂತಹ ಕಾಯಿಲೆಗಳು ಮೌನವಾಗಿ ವೃದ್ಧಿಸುತ್ತಿವೆ. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಜಾಗೃತಿ ಮೂಡಿಸುವುದು ಹಾಗೂ ಆರಂಭಿಕ ಹಂತದಲ್ಲಿ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಒದಗಿಸುವುದು ನಮ್ಮ ಕ್ಲಿನಿಕ್ನ ಮುಖ್ಯ ಗುರಿಯಾಗಿದೆ. ಸಾರ್ವಜನಿಕರು ಇಂತಹ ಶಿಬಿರಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. Today is our camp day, the blood camp day, which I have been thinking of doing since a long time. I'm very happy with the response. I didn't expect so much of love from the people of Kunjattur. And I'm very happy that that they could come comfortably and give their blood and go back home. I'm hoping that I could do more service to the people of Kunjattur. More than being financially shining or financially being stable, my main goal is to, since I am from Kunjattur, to be a doctor of Kunjattur, people of Kunjattur. To help people of Kunjattur in every way possible. So that is my goal. Though I am already a family doctor for all my family people, I think it is also my responsibility to help the people of Kunjattur. Thank you. ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಪಡೆದ ಸ್ಥಳೀಯ ನಿವಾಸಿ ಹಾಗೂ ಸಂದರ್ಶಕರಾದ ಚಿನ್ನು ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳುತ್ತಾ, ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಆಯೋಜನೆಗೊಳ್ಳುತ್ತಿರುವುದು ಅತ್ಯಂತ ಶ್ಲಾಘನೀಯ. ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಇದು ದೊಡ್ಡ ಮಟ್ಟದ ನೆರವಾಗಿದೆ. ಆಯುಷ್ ಕ್ಲಿನಿಕ್ನ ಈ ಜನಪರ ಸೇವೆ ನಿರಂತರವಾಗಿ ಮುಂದುವರಿಯಲಿ ಎಂದರು. ಆಯುಷ್ ಕ್ಲಿನಿಕ್ ಕುಂಜತ್ತೂರು, ಡಾಕ್ಟರ್ ಸುಜೀನಾ ಹೆಲ್ತ್ ಕೇರಲ್ಲಿ MD ಮಾಡಿದವರು. ಇವರ ಉದ್ದೇಶವೇನೆಂದರೆ ಪರಿಸರದಲ್ಲಿ ಎಲ್ಲರಿಗೂ ಈ ಆಯುಷ್ ಕ್ಲಿನಿಕ್ನಿಂದ ಸಹಕಾರ ಸಿಗಬೇಕಂತ. ಸೊ ಇವರ ಈ ಉದ್ದೇಶ ಪ್ರತ್ಯಕ್ಷವಾಗಿದೆ. ಸೊ ಎಲ್ಲ ಪರಿಸರದ ಜನರು ಬಂದು ಅವರವರ ಎಲ್ಲ ಬುದ್ಧಿಮುಟ್ಟುಗಳನ್ನು ಎಲ್ಲ ತೆಗೆದು ಇಲ್ಲಿ ಒಂದು ಮಾಡಬಹುದಂತ ಒಂದು ನಾನು ಇಲ್ಲಿ ತಿಳಿಸ್ತೇನೆ ಅಂತ ಇಚ್ಛೆಪಡ್ತಾ ಇದ್ದೇನೆ. ಮತ್ತೊಬ್ಬ ಸಂದರ್ಶಕ ಅಬ್ದುಲ್ ಮಹೀದ್ ಅವರು ಮಾತನಾಡಿ, ನಮ್ಮೂರಿನಲ್ಲಿ ಇಂತಹ ಉತ್ತಮ ವೈದ್ಯಕೀಯ ಸೌಲಭ್ಯ ಹಾಗೂ ಉಚಿತ ತಪಾಸಣೆ ದೊರಕಿರುವುದು ನಮಗೆ ತುಂಬಾ ಖುಷಿ ತಂದಿದೆ. ಡಾಕ್ಟರ್ಗಳು ಬಹಳ ಕಾಳಜಿಯಿಂದ ನಮ್ಮ ಆರೋಗ್ಯವನ್ನ ತಪಾಸಣೆಯನ್ನ ಮಾಡಿ ಉತ್ತಮ ಸಲಹೆಗಳನ್ನು ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಾಕ್ಟರ್ ಸುಜೀನಾ MD pathology. She has already started a Ayash clinic in Kunjattur at her own residence and clinic shop. So everybody have to come to the checkup and special program also we are keeping to render the service. So try to come to the camp also. We are having advertisement already being given. So you take opportunity to make good health through inspection with her. Thanking you. All the best.
ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ರೋಗಿಗಳಿಗೆ ಅಗತ್ಯವಿರುವ ಪ್ರಾಥಮಿಕ ಔಷಧೋಪಚಾರ ಹಾಗೂ ಆರೋಗ್ಯ ಜಾಗೃತಿ ಕರಪತ್ರಗಳನ್ನು ವಿತರಿಸಲಾಯಿತು. ಆಯುಷ್ ಕ್ಲಿನಿಕ್ನ ಈ ಸಮಾಜಮುಖಿ ಸೇವೆಯನ್ನು ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಊರಿನ ಪ್ರಮುಖರು ಪ್ರಶಂಸಿಸಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.